ರಾಹುಲ್ ಗಾಂಧಿ ಬಜೆಟ್ ಮೇಲೆ ಮಾಡಿದಂಥ ಭಾಷಣ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಭಾರತ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಭಾರತ ಕೂಡ 6 ಜನರ ವಿರುದ್ಧ ಹೋರಾಡಬೇಕಾಗಿದೆ. ಭಾರತ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದೆ ಇಲ್ಲ ಹೌದು ಅನ್ನೋದು ದೇಶದ ಜನತೆಗೆ ಬಿಟ್ಟಿದ್ದು. ಆದರೆ ಕರ್ನಾಟಕದಲ್ಲಿ ಯಾರು ಈ ರೀತಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋದು? ಎಲ್ಲ ಜಾಣ ತುಸು ಕೋಣ ಅನ್ನೋ ಥರದಲ್ಲೇ ಇರಬೇಕು. ಹೈಕಮಾಂಡನ್ನು ಯಾಮಾರಿಸ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಯಾಮಾರಿಸೋಕ್ಕಾಗೋದಿಲ್ಲ. ಅವರನ್ನು ಪಕ್ಕದಲ್ಲೇ ಇಟ್ಕೊಂಡು ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಡಬೇಕಾಗಿದೆ. 6 ವಿಚಾರಗಳ ಅಥವಾ 6 ವ್ಯಕ್ತಿಗಳ ವಿರುದ್ಧ ಹೋರಾಡಿ ಚಕ್ರವ್ಯೂಹವನ್ನು ಭೇದಿಸ್ತಾರಾ? ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬಜೆಟ್ ಮೇಲೆ ಮಾಡಿದಂಥ ಭಾಷಣ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅದು ಅವರು ಚಕ್ರವ್ಯೂಹದ ವಿಚಾರವನ್ನು ಪ್ರಸ್ತಾಪಿಸಿದರು. ಭಾರತ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಹೋರಾಡಿದ ಹಾಗೆ ಭಾರತ ಕೂಡ 6 ಜನರ ವಿರುದ್ಧ ಹೋರಾಡಬೇಕಾಗಿದೆ. ನಾವು ಆ ಚಕ್ರವ್ಯೂಹದಲ್ಲಿ ನುಗ್ಗಿ ಮುಂದಿನ ದಿನಗಳಲ್ಲಿ ಯಾವುದು MSBಗೆ ಕಾನೂನುಬದ್ಧವಾದ ಸ್ಥಾನಮಾನವನ್ನು ಕೊಡ್ತೇವೆ. ಜೊತೆಗೆ ಆ ಚಕ್ರವ್ಯೂಹದಲ್ಲಿ ನುಗ್ಗಿ ನಾವು ಜಾತಿ ಗಣತಿಯನ್ನು ಕೂಡ ಮಾಡ್ತೇವೆ, ನೋಡ್ತಾ ಇರಿ ಅನ್ನುವಂಥ ಸವಾಲನ್ನು ಎಸೆದರು. ಅಭಿಮನ್ಯು ಯಾರ ವಿರುದ್ಧ ಹೋರಾಡ್ದ? 6 ಜನರ ವಿರುದ್ಧ ಹೋರಾಡ್ದ. ಆ 6 ಮಂದಿ ಯಾರು? ರಾಹುಲ್ ಗಾಂಧಿ ಹೇಳಿದ ಹಾಗೆ ನರೇಂದ್ರ ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಲ್, ಅಂಬಾನಿ ಮತ್ತು ಅದಾನಿ. ಈ 6 ಜನರ ವಿರುದ್ಧ ಭಾರತ ಇವತ್ತು ಹೋರಾಡಬೇಕಾಗಿದೆ. ಅವರು ಸೃಷ್ಟಿಸಿರುವಂತಹ ಚಕ್ರವ್ಯೂಹದಲ್ಲಿ, ಪದ್ಮವ್ಯೂಹದಲ್ಲಿ ಭಾರತ ಸಿಕ್ಕಾಕೊಂಡ್ಬಿಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿದರು. ಈ ಭಾಷಣವನ್ನು ಕೇಳುವಾಗ ನನಗೆ ಹಾಗೆ ಸುಮ್ಮನೆ ಒಂದು ಯೋಚನೆ ಹೊಳಿತು. ಭಾರತ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದೆ ಇಲ್ಲ ಹೌದು ಅನ್ನೋದು ದೇಶದ ಜನತೆಗೆ ಬಿಟ್ಟಿದ್ದು, ಅವರ ವಿವೇಚನೆಗೆ ಬಿಟ್ಟಿದ್ದು. ಅವರು ನಿರ್ಧಾರ ಮಾಡ್ತಾರೆ, ಅವರಿಗೆ ಗೊತ್ತಿದೆ. ಆದರೆ ಕರ್ನಾಟಕದಲ್ಲಿ ಯಾರು ಈ ರೀತಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋದು? ಒಂದು ಕುತೂಹಲವಾದಂಥ ಪ್ರಶ್ನೆ ನನ್ನ ಮನಸ್ಸಲ್ಲಿ ಮೂಡ್ತು. ಇನ್ಯಾರು ಸ್ನೇಹಿತರೆ? ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋರು ಸಿದ್ದರಾಮಯ್ಯನವರು. ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ನಿಜಕ್ಕೂ ಈಗ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ. ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈಗ ದೆಹಲಿಗೆ ಹೋಗಿದ್ದಾರೆ. ಜೊತೆಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಇವ್ರನ್ನ ಕರ್ಕೊಂಡು ಹೋದ್ರೆ, ಇವರೇ ಅವ್ರನ್ನ ಕರ್ಕೊಂಡು ಹೋದ್ರು. ಒಟ್ಟಿನಲ್ಲಿ ಇಬ್ಬರು ಹೋಗಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ಕಥೆ ವ್ಯಥೆಗಳನ್ನು ಹೇಳ್ಕೊಳ್ತಾರೆ. ಪಕ್ಷದ ವಿಚಾರ, ಸರ್ಕಾರದ ವಿಚಾರ ಇವೆಲ್ಲವೂ ಹೈಕಮಾಂಡ್ ಮುಂದೆ ಚರ್ಚೆಗೆ ಬರುತ್ತೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ, DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿಬೇಕಾ, ಈ ಚರ್ಚೆ ಕೂಡ ಬರುತ್ತೆ. ಹಾಗಾಗಿ ನಾನು ಹೇಳಿದ್ದು, ಈಗ ವಾಸ್ತವವಾಗಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋರು ಸಿದ್ದರಾಮಯ್ಯನವರು ಅಂತ. ರಾಹುಲ್ ಗಾಂಧಿಯವರು ಭಾರತವನ್ನು ಹೋಲಿಸಿದ ಹಾಗೆ ಇಲ್ಲಿ ಸಿದ್ದರಾಮಯ್ಯನವರನ್ನು ನಾವು ಹೋಲಿಸಿದಾಗ ಯಾರು ಆ 6 ಜನ ಸಿದ್ದರಾಮಯ್ಯನವರ ಸುತ್ತ ಚಕ್ರವ್ಯೂಹವನ್ನು ಕಟ್ಟಿರುವಂಥವರು? ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಹೈಕಮಾಂಡ್. ಸಹಜವಾಗಿ ಹೈಕಮಾಂಡ್ ಮುಂದೆ ಮಂಡಿಯೂರಿ ಕೂತ್ಕೊಳ್ಳೇಬೇಕು ಸಿದ್ದರಾಮಯ್ಯನವರು. ಅವರಿಗೆ ಖುಷಿಪಡಿಸುವಂಥ ಮಾತುಗಳನ್ನು ಆಡಲೇಬೇಕು. ಅಕ್ಕ ಅಂದರೆ ಉಂಬೋಗು, ಲೆಕ್ಕ ಆದರೆ ಕೊಟ್ಟು ಹೋಗು ಅಂತ ಹೈಕಮಾಂಡ್ ಮನಸ್ಥಿತಿ. ಬಗ್ಗಿದ್ರೆ ಆಶೀರ್ವಾದ ಮಾಡ್ತಾರೆ, ಎದ್ದು ನಿಂತರೆ ಲೆಕ್ಕ ಕೊಡು ಅಂತಾರೆ. ಇಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಮುಂದೆ ತಾನು ಬಹಳ ಜಾಗರೂಕವಾಗಿ ನಡ್ಕೋಬೇಕು. ಅವರನ್ನು ಖುಷಿಪಡಿಸಬೇಕು. ಅವರಿಗೆ ಯಾವ ಕಾರಣದಿಂದಲೂ ಕೋಪ ಬರೋ ರೀತಿಯಲ್ಲಿ ನಡ್ಕೊಳ್ಳೋ ಹಾಗಿಲ್ಲ. ಸರ್ಕಾರದ, ಪಕ್ಷದ, ರಾಜ್ಯದ ಆಂತರಿಕ ವಿಚಾರಗಳನ್ನು ಅವರ ಮುಂದೆ ದೊಡ್ಡದಾಗಿ ಹೇಳೋ ಹಾಗಿಲ್ಲ. ಇಲ್ಲ ಅಂತಂದರೆ ತನ್ನನ್ನು ಫೇಲ್ಯೂರ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯನವರು ವ್ಯವಹರಿಸಬೇಕು. ಇನ್ನು ಎರಡನೇ ವ್ಯಕ್ತಿ, ರಾಜ್ಯದ ಹಿರಿಯ ಕಾಂಗ್ರೆಸ್ಸಿಗ, ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಇವ್ರ ಹತ್ರ ಹೈಕಮಾಂಡ್ನವ್ರ ಜೊತೆ ಮಾತಾಡಿದಾಗೆ ಭಾಳ ಜಾಣತನದಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯನವ್ರಿಗೆ. ಎಲ್ಲ ಜಾಣ ತುಸು ಕೋಣ ಅನ್ನೋ ಥರದಲ್ಲೇ ಇರಬೇಕು. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯದಲ್ಲಿ ನಡೀತಾ ಇರುವಂಥ ಎಲ್ಲ ವಿಚಾರಗಳ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರುತ್ತೆ. ಹಾಗಾಗಿ ಹೈಕಮಾಂಡನ್ನು ಯಾಮಾರಿಸ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಯಾಮಾರಿಸೋಕ್ಕಾಗೋದಿಲ್ಲ. ಹಾಗಾಗಿ ಅವರನ್ನು ಗೌರವದಿಂದಲೂ ಕಾಣಬೇಕು, ಅವರ ಬಗ್ಗೆ ಜಾಗರೂಕರಾಗಿಯೂ ಇರಬೇಕು. ಎಲ್ಲೂ ಸಹ ಯಾವುದೇ ರೀತಿಯಲ್ಲೂ ಎಡವಟ್ಟು ಮಾತಾಡ್ದಾಗೆ ಒಂದು ರೀತಿಯಲ್ಲಿ ಹಗ್ಗದ ಮೇಲಿನ ನಡಿಗೆ ಅಂತಾರಲ್ಲ, ಆ ರೀತಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ನಡ್ಕೊಳ್ಬೇಕಾಗತ್ತೆ. ಇನ್ನು ಮೂರನೆಯದು, ಸಹಜವಾಗಿ ಗ್ಯಾರಂಟಿ ಯೋಜನೆಗಳು. ಸಿದ್ದರಾಮಯ್ಯನವರನ್ನು ಚಕ್ರವ್ಯೂಹಕ್ಕೆ ತಳ್ಳಿ ಅದೊಂಥರ ಗಹಗಹಿಸಿ ನಗ್ತಾ ಇದೆ ಅಂತ ಅಂತಾರಲ್ಲ, ಆ ರೀತಿ ಆಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳು ಅಂದರೆ ಉಣ್ಣಂಗಿಲ್ಲ ಉಗುಣಂಗಿಲ್ಲ ಅಂತ ಘೋಷಣೆ ಮಾಡಾಗೋಗಿದೆ, ಜಾರಿ ಮಾಡಾಗೋಗಿದೆ, ನಿಲ್ಲಿಸಂಗಿಲ್ಲ. ಆದರೆ ದುಡ್ಡು ಮಾತ್ರ ಕೊಡೋಂಗಿಲ್ಲ, ಕೊಡೋಕ್ಕಾಗೋದು ಇಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆಗಿದೆ.
ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳು ಅನ್ನೋದು ಚಕ್ರವ್ಯೂಹದಲ್ಲಿ ಸಿದ್ದರಾಮಯ್ಯನವರನ್ನು ಸಿಲುಕಿಸಿ ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡ್ತಾ ಇದೆ. ಇನ್ನು ನಾಲ್ಕನೇವರು ಅಂತಂದರೆ ಕಾಂಗ್ರೆಸ್ ಶಾಸಕರು. ತಮ್ಮ ಪಕ್ಷ ಅಧಿಕಾರದಲ್ಲಿದೆ, ತಮ್ಮ ನಾಯಕರು ಅಧಿಕಾರದಲ್ಲಿದ್ದಾರೆ, ನಾವು ಹೇಳ್ದಂಗೆ ಎಲ್ಲ ನಡೆಯುತ್ತೆ, ನಾವು ಅಂದ್ಕೊಂಡಂಗೆ ಎಲ್ಲ ಕೆಲಸಗಳನ್ನ ಮಾಡ್ಬೋದು ಅಂತ ಯಾವ ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ರೋ, ಕಾಂಗ್ರೆಸ್ ಶಾಸಕರು ಯಾವ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ. ಅವರ ಕ್ಷೇತ್ರದಲ್ಲಿ ಜನ ಅವರ ಕ್ಷೇತ್ರಗಳಲ್ಲಿ ಏನು ಮಾತಾಡ್ಕೋತಿದ್ದಾರೆ ಗೊತ್ತಾ? ಉಂಬೋಕೆ ಉಡೋಕೆ ಅಣ್ಣಪ್ಪ, ಕೆಲಸಕ್ಕೆ ಮಾತ್ರ ಇಲ್ಲಪ್ಪ ಅಂತ. ಸನ್ಮಾನ ಸಮಾರಂಭಗಳಿಗೆ ಶಾಸಕರು ಕರೆದ್ರೆ ಬರ್ತಾರೆ, ನಮ್ಮ ಮದುವೆ ಮನೆಗೆ ಬನ್ನಿ ಅಂದರೆ ಬರ್ತಾರೆ, ಆದರೆ ಯಾವುದೋ ಒಂದು ಕೆಲಸ ಮಾಡಿಕೊಡಿ ಅಂದರೆ ಶಾಸಕರು ಅಲ್ಲಿಂದ ಪರಾರಿ. ಅಂತಹ ಶಾಸಕರು ಮುಖ್ಯಮಂತ್ರಿಗಳ ಸುತ್ತುವರೆದು ಬಿಟ್ಟಿದ್ದಾರೆ. ಹೈಕಮಾಂಡ್ಗೆ ದೂರು ಹೇಳೋದಕ್ಕೆ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ. ಬರೀ ಶಾಸಕರಷ್ಟೇ ಅಲ್ಲ, ಅವರದೇ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ. ಹಾಗಾಗಿ ಈ ಎಲ್ಲ ಶಾಸಕರು ಮತ್ತು ಸಹೋದ್ಯೋಗಿಗಳು ರಚಿಸಿರುವಂಥ ಈ ಚಕ್ರವ್ಯೂಹದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇನ್ನು 5ನೇ ವಿಚಾರ, ರಾಜ್ಯದಲ್ಲಿ ತಾಂಡವವಾಡ್ತಾ ಇರುವಂತಹ ಭ್ರಷ್ಟಾಚಾರದ ಹಗರಣಗಳು. ಇದು ಸಿದ್ದರಾಮಯ್ಯನವರಿಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ, ತನಗೇ ಜಾಗ ಇಲ್ಲ, ಕೊರಳಲ್ಲಿ ಡೋಲ್ ಬೇರೆ ಅಂತ. ಅದನ್ನು ಡೋಲ್ ಹೊಡೆಯೋದಕ್ಕೆ ಪ್ರತಿಪಕ್ಷದವರು ಆ ಡೋಲ್ನ ಹೊಡಿತಾ ಇದ್ದಾರೆ. ಏನು ಮಾಡ್ತೀರಿ? ಈ ಹಗರಣಗಳೆಲ್ಲ ಸುತ್ತಾಕೊಂಡು ಚಕ್ರವ್ಯೂಹದ ಮಧ್ಯಕ್ಕೆ ಇನ್ನೂ ತುಳಿತಾ ಇವೆ ಸಿದ್ದರಾಮಯ್ಯನವ್ರನ್ನ. ಪಾಪ ಇದರಿಂದ ಹೊರಕ್ಕೆ ಬರೋದು ಹೇಗೆ ಸಿದ್ದರಾಮಯ್ಯನವರು? ಹಾಗೂ ಹೀಗೂ ಏನೋ ಹೊರಗೆ ಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. BJPಯವರು ಪಾದಯಾತ್ರೆ ಹೋದಲ್ಲೆಲ್ಲ ಅಲ್ಲೆಲ್ಲ ತಾವೂ ಹೋರಾಟ ಮಾಡ್ತೀವಿ, ತಾವೂ ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡ್ತೀವಿ, BJP ಹಿಂದಿನ ಎಲ್ಲ ಭ್ರಷ್ಟಾಚಾರಗಳನ್ನು ನಾವು ಹೊರಗಿಡ್ತೀವಿ, ಈ ಥರದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಚಕ್ರವ್ಯೂಹದಲ್ಲಿ ಹೋರಾಡ್ತಾ ಇದ್ದಾರೆ. ಇನ್ನು 6ನೇ ಅಂಶ ಮತ್ತು ಕೊನೆಯ ಅಂಶ, ಇವರು ಚಕ್ರವ್ಯೂಹದಲ್ಲಿ ಹೋರಾಡಬೇಕಾಗಿರುವಂಥದ್ದು ಯಾರ ವಿರುದ್ಧ ಗೊತ್ತಾ? ತಮ್ಮ ಪಕ್ಕದಲ್ಲೇ ಇರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ. ಯಾಕಂದರೆ ಅಧಿಕಾರ ಬಂದಾಗ ಒಂದು ಒಪ್ಪಂದ ಆಗಿತ್ತು ಅನ್ನೋದನ್ನು ಮತ್ತೆ ನಾನು ನಿಮಗೆ ನೆನಪಿಸೋ ಅಗತ್ಯ ಇಲ್ಲ. ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಾಗಿದೆ. DK ಶಿವಕುಮಾರ್ ಅವರು ತುದಿಗಾಲ ಮೇಲೆ ನಿಂತಿದ್ದಾರೆ. ಈ ಎಲ್ಲ ಹಗರಣಗಳನ್ನು, ಅದರಲ್ಲೂ ಮುಖ್ಯವಾಗಿ ಮೂಡಾ ಹಗರಣವನ್ನು ಮತ್ತೆ ಮೇಲಕ್ಕೆ ಎತ್ತಿ ತಂದಿದ್ದೇ DK ಶಿವಕುಮಾರ್ ಅನ್ನೋ ಆರೋಪಗಳು ಪ್ರತಿಪಕ್ಷಗಳಿಂದ ಈಗಾಗಲೇ ಕೇಳಿಬಂದಿದೆ. ಅಂದರೆ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಅಂತ ಅಂದ್ಕೊಂಡಿರುವಂತಹ DK ಶಿವಕುಮಾರ್ ಅವರನ್ನು ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಅವರನ್ನು ಪಕ್ಕದಲ್ಲೇ ಇಟ್ಕೊಂಡು ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡಬೇಕಾಗಿದೆ. ಅಂಥ ಚಕ್ರವ್ಯೂಹದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ಎಲ್ಲ 6 ಅಂಶಗಳ, 6 ವಿಚಾರಗಳ ಅಥವಾ 6 ವ್ಯಕ್ತಿಗಳ ವಿರುದ್ಧ ಹೋರಾಡಿ ಸಿದ್ದರಾಮಯ್ಯನವರು ಚಕ್ರವ್ಯೂಹವನ್ನು ಭೇದಿಸ್ತಾರಾ ಅಥವಾ ಚಕ್ರವ್ಯೂಹದಲ್ಲಿ ಸೋಲೊಪ್ಪಿಕೊಳ್ತಾರಾ? ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.